ನ್ಯೂ ಇಯರ್ ಹತ್ರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತುವನ್ನ ತರ್ತಾ ಇದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು, ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ನ್ಯೂ ಇಯರ್ಗೆ ಬರ್ತಿದ್ದ ಗಾಂಜಾ ಸಿ 8 ಜನ ಅರೆಸ್ಟ್, 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ. ಹೌದು, ಹೊಸ ವರ್ಷಕ್ಕೆ ಕಿಕ್ಕೇರಿಸಲು ಪೊಲೀಸರ ಕಣ್ತಪ್ಪಿಸಿ ಬೆಂಗಳೂರಿಗೆ ಗಾಂಜಾ ಸಪ್ಲೈ ಮಾಡುತ್ತಿದ್ದ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ರೈಲುಗಳ ಮೂಲಕ ನಗರಕ್ಕೆ ಗಾಂಜಾ ಪೂರೈಸುತ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಸ್ಕ್ವಾಡ್ಗೂ ಸಿಗದಂತೆ ಮಾಡುತ್ತಿದ್ರು ಪ್ಲಾನ್. ಬಂಧಿತರು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರಾಗಿದ್ದರು. ಪೊಲೀಸ್ ಶ್ವಾನಗಳಿಗೂ ವಾಸನೆ ತಿಳಿಯದಂತೆ ಪ್ಯಾಕ್ ಮಾಡಿ ನಗರಕ್ಕೆ ಗಾಂಜಾ ತರುತ್ತಿದ್ದರಂತೆ. ಮಾದಕ ದಂಧೆಕೋರರ ವಿರುದ್ಧ ಡಿಸೆಂಬರ್ ಮೊದಲ ವಾರದಿಂದಲೇ ರೈಲ್ವೆ ಪೊಲೀಸರು ವಿಶೇಷ ಕಾರ್ಯಾಚರಣೆ ಆರಂಭಿಸಿದ್ರು. ಪ್ರಶಾಂತಿ ಎಕ್ಸ್ಪ್ರೆಸ್ ಹಾಗೂ ಹಟಿಯಾ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದು, ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ಪತ್ತೆಯಾಗಿದೆ. 86 kg ಗಾಂಜಾ ಇಲ್ಲಿ ತನಕ ಸಿಕ್ಕಿದೆ ಟ್ರೈನಲ್ಲಿ. ಮೇನ್ಲಿ ಅಕ್ಯೂಸ್ಡ್ಗಳೆಲ್ಲರೂ ಬಂದು ಜಾರ್ಖಂಡ್, ಒರಿಸ್ಸಾ, ಬಿಹಾರ್ ಕಡೆಯವರು. ಪ್ರಶಾಂತಿ ಎಕ್ಸ್ಪ್ರೆಸ್ ಗಾಡೀಲಿ ಅಲ್ಲಿಂದ ಒರಿಸ್ಸಾ ಕಡೆಯಿಂದ ಈ ಕಡೆಗೆ ಬರಬೇಕಾದ್ರೆ ಅವರು ಟ್ರೈನಲ್ಲಿ ಸಿಕ್ಬಿಟ್ಟಿದ್ದಾರೆ. ಅವ್ರು ಯಾರು ಕನ್ಸಂಪ್ಷನ್ಗಲ್ಲ, ಇಟ್ ಇಸ್ ಫಾರ್ ಸೇಲ್ ಅಂತಾನೆ ಹೇಳಿದ್ದಾರೆ. ಸೊ ಅದ್ರ ಮೇಲೆ ನಾವು ಅವ್ರದ್ದು CDR ಅದು ಇದೆಲ್ಲ ತಗೊಂಡು ಡೀಟೇಲ್ಸ್ ಚೆಕ್ ಮಾಡ್ತಿದ್ದೀವಿ. ಯಾರು ಕನ್ಸ್ಯೂಮರ್ಸ್ ಯಾರಿದ್ರು ಅವ್ರನ್ನ ಎನ್ಕ್ವೈರಿ ಮಾಡೋ ನಿಟ್ಟಿನಲ್ಲಿ. ಇನ್ನು ಪೊಲೀಸರು ಬಂಧಿತರ ಜನ್ಮ ಜಾಲಾಡ್ತಿದ್ದು, ಇವರ ಕಾಂಟ್ಯಾಕ್ಟ್ ಬೆನ್ನತ್ತಿದ್ದಾರೆ. ಇನ್ನಷ್ಟು ದಂಧೆಕೋರರು ಲಾಕ್ ಆಗುವ ಸಾಧ್ಯತೆ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ ಹತ್ರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತುವನ್ನ ತರ್ತಾ ಇದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು, ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ನ್ಯೂ ಇಯರ್ಗೆ ಬರ್ತಿದ್ದ ಗಾಂಜಾ ಸಿ 8 ಜನ ಅರೆಸ್ಟ್, 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ. ಹೌದು, ಹೊಸ ವರ್ಷಕ್ಕೆ ಕಿಕ್ಕೇರಿಸಲು ಪೊಲೀಸರ ಕಣ್ತಪ್ಪಿಸಿ ಬೆಂಗಳೂರಿಗೆ ಗಾಂಜಾ ಸಪ್ಲೈ ಮಾಡುತ್ತಿದ್ದ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ರೈಲುಗಳ ಮೂಲಕ ನಗರಕ್ಕೆ ಗಾಂಜಾ ಪೂರೈಸುತ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಸ್ಕ್ವಾಡ್ಗೂ ಸಿಗದಂತೆ ಮಾಡುತ್ತಿದ್ರು ಪ್ಲಾನ್. ಬಂಧಿತರು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರಾಗಿದ್ದರು. ಪೊಲೀಸ್ ಶ್ವಾನಗಳಿಗೂ ವಾಸನೆ ತಿಳಿಯದಂತೆ ಪ್ಯಾಕ್ ಮಾಡಿ ನಗರಕ್ಕೆ ಗಾಂಜಾ ತರುತ್ತಿದ್ದರಂತೆ. ಮಾದಕ ದಂಧೆಕೋರರ ವಿರುದ್ಧ ಡಿಸೆಂಬರ್ ಮೊದಲ ವಾರದಿಂದಲೇ ರೈಲ್ವೆ ಪೊಲೀಸರು ವಿಶೇಷ ಕಾರ್ಯಾಚರಣೆ ಆರಂಭಿಸಿದ್ರು. ಪ್ರಶಾಂತಿ ಎಕ್ಸ್ಪ್ರೆಸ್ ಹಾಗೂ ಹಟಿಯಾ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದು, ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ಪತ್ತೆಯಾಗಿದೆ. 86 kg ಗಾಂಜಾ ಇಲ್ಲಿ ತನಕ ಸಿಕ್ಕಿದೆ ಟ್ರೈನಲ್ಲಿ. ಮೇನ್ಲಿ ಅಕ್ಯೂಸ್ಡ್ಗಳೆಲ್ಲರೂ ಬಂದು ಜಾರ್ಖಂಡ್, ಒರಿಸ್ಸಾ, ಬಿಹಾರ್ ಕಡೆಯವರು. ಪ್ರಶಾಂತಿ ಎಕ್ಸ್ಪ್ರೆಸ್ ಗಾಡೀಲಿ ಅಲ್ಲಿಂದ ಒರಿಸ್ಸಾ ಕಡೆಯಿಂದ ಈ ಕಡೆಗೆ ಬರಬೇಕಾದ್ರೆ ಅವರು ಟ್ರೈನಲ್ಲಿ ಸಿಕ್ಬಿಟ್ಟಿದ್ದಾರೆ. ಅವ್ರು ಯಾರು ಕನ್ಸಂಪ್ಷನ್ಗಲ್ಲ, ಇಟ್ ಇಸ್ ಫಾರ್ ಸೇಲ್ ಅಂತಾನೆ ಹೇಳಿದ್ದಾರೆ. ಸೊ ಅದ್ರ ಮೇಲೆ ನಾವು ಅವ್ರದ್ದು CDR ಅದು ಇದೆಲ್ಲ ತಗೊಂಡು ಡೀಟೇಲ್ಸ್ ಚೆಕ್ ಮಾಡ್ತಿದ್ದೀವಿ. ಯಾರು ಕನ್ಸ್ಯೂಮರ್ಸ್ ಯಾರಿದ್ರು ಅವ್ರನ್ನ ಎನ್ಕ್ವೈರಿ ಮಾಡೋ ನಿಟ್ಟಿನಲ್ಲಿ. ಇನ್ನು ಪೊಲೀಸರು ಬಂಧಿತರ ಜನ್ಮ ಜಾಲಾಡ್ತಿದ್ದು, ಇವರ ಕಾಂಟ್ಯಾಕ್ಟ್ ಬೆನ್ನತ್ತಿದ್ದಾರೆ. ಇನ್ನಷ್ಟು ದಂಧೆಕೋರರು ಲಾಕ್ ಆಗುವ ಸಾಧ್ಯತೆ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ ಹತ್ರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತುವನ್ನ ತರ್ತಾ ಇದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು, ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ.
ನ್ಯೂ ಇಯರ್ಗೆ ಬರ್ತಿದ್ದ ಗಾಂಜಾ ಸಿ 8 ಜನ ಅರೆಸ್ಟ್, 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ. ಹೌದು, ಹೊಸ ವರ್ಷಕ್ಕೆ ಕಿಕ್ಕೇರಿಸಲು ಪೊಲೀಸರ ಕಣ್ತಪ್ಪಿಸಿ ಬೆಂಗಳೂರಿಗೆ ಗಾಂಜಾ ಸಪ್ಲೈ ಮಾಡುತ್ತಿದ್ದ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ರೈಲುಗಳ ಮೂಲಕ ನಗರಕ್ಕೆ ಗಾಂಜಾ ಪೂರೈಸುತ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. 86 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಡಾಗ್ ಸ್ಕ್ವಾಡ್ಗೂ ಸಿಗದಂತೆ ಮಾಡುತ್ತಿದ್ರು ಪ್ಲಾನ್. ಬಂಧಿತರು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರಾಗಿದ್ದರು. ಪೊಲೀಸ್ ಶ್ವಾನಗಳಿಗೂ ವಾಸನೆ ತಿಳಿಯದಂತೆ ಪ್ಯಾಕ್ ಮಾಡಿ ನಗರಕ್ಕೆ ಗಾಂಜಾ ತರುತ್ತಿದ್ದರಂತೆ. ಮಾದಕ ದಂಧೆಕೋರರ ವಿರುದ್ಧ ಡಿಸೆಂಬರ್ ಮೊದಲ ವಾರದಿಂದಲೇ ರೈಲ್ವೆ ಪೊಲೀಸರು ವಿಶೇಷ ಕಾರ್ಯಾಚರಣೆ ಆರಂಭಿಸಿದ್ರು. ಪ್ರಶಾಂತಿ ಎಕ್ಸ್ಪ್ರೆಸ್ ಹಾಗೂ ಹಟಿಯಾ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದು, ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ಪತ್ತೆಯಾಗಿದೆ. 86 kgs ಗಾಂಜಾ ಇಲ್ಲಿ ತನಕ ಸಿಕ್ಕಿದೆ ಟ್ರೈನಲ್ಲಿ. ಮೇನ್ಲಿ ಅಕ್ಯೂಸ್ಡ್ಗಳೆಲ್ಲರೂ ಬಂದು ಜಾರ್ಖಂಡ್, ಒರಿಸ್ಸಾ, ಬಿಹಾರ್ ಕಡೆಯವರು. ಪ್ರಶಾಂತಿ ಎಕ್ಸ್ಪ್ರೆಸ್ ಗಾಡೀಲಿ ಅಲ್ಲಿಂದ ಒರಿಸ್ಸಾ ಕಡೆಯಿಂದ ಈ ಕಡೆಗೆ ಬರಬೇಕಾದ್ರೆ ಅವರು ಟ್ರೈನಲ್ಲಿ ಸಿಕ್ಬಿಟ್ಟಿದ್ದಾರೆ. ಅವ್ರು ಯಾರು ಕನ್ಸಂಪ್ಷನ್ಗಲ್ಲ, ಇಟ್ ಇಸ್ ಫಾರ್ ಸೇಲ್ ಅಂತಾನೆ ಹೇಳಿದ್ದಾರೆ. ಸೊ ಅದ್ರ ಮೇಲೆ ನಾವು ಅವ್ರದ್ದು CDR ಅದು ಇದೆಲ್ಲ ತಗೊಂಡು ಡೀಟೇಲ್ಸ್ ಚೆಕ್ ಮಾಡ್ತಿದ್ದೀವಿ. ಯಾರು ಕನ್ಸ್ಯೂಮರ್ಸ್ ಯಾರಿದ್ರು ಅವರನ್ನ ಎನ್ಕ್ವೈರಿ ಮಾಡೋ ನಿಟ್ಟಿನಲ್ಲಿ. ಇನ್ನು ಪೊಲೀಸರು ಬಂಧಿತರ ಜನ್ಮ ಜಾಲಾಡ್ತಿದ್ದು ಇವರ ಕಾಂಟ್ಯಾಕ್ಟ್ ಬೆನ್ನತ್ತಿದ್ದಾರೆ. ಇನ್ನಷ್ಟು ದಂಧೆಕೋರರು ಲಾಕ್ ಆಗುವ ಸಾಧ್ಯತೆ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.